Hello everyone, I am Sachin, studying in ICC College Davangere. I discuss about the concept is nesting loop. Nesting loop ನಾವು ಹೆಂಗೆ ಯೂಸ್ ಮಾಡ್ತೀವಿ ಸಿ ಅಲ್ಲಿ ಅಂತ ನೋಡೋಣ. ನೆಸ್ಟೆಡ್ ಲೂಪ್ಸ್. ನೆಸ್ಟೆಡ್ ನಥಿಂಗ್ ಬಟ್ ಎ ಪ್ಲೇಸ್ ಆಫ್ ಒನ್ ಥಿಂಗ್ ಇನ್ ಅನದರ್. ಅಂದರೆ ನಾವು ಫಾರ್ ಲೂಪ್ ಬರಿತಿದ್ವಾ ಯಾವಾಗಲೂ ಅದರೊಳಗೆ ಇನ್ನೊಂದು ಫಾರ್ ಲೂಪ್ ಬರಿತೀವಲ್ಲ ಅದಿಸ್ ಕಾಲ್ಡ್ ನೆಸ್ಟೆಡ್ ಲೂಪ್. ಒಂದು ಫಾರ್ ಲೂಪ್ ಇನ್ನೊಂದು ಫಾರ್ ಲೂಪ್ ಬರೆದ್ರೆ ಅದನ್ನೇ ನೆಸ್ಟೆಡ್ ಲೂಪ್ ಅಂತೀವಿ. ಈ ನೆಸ್ಟೆಡ್ ಲೂಪ್ ಔಟರ್ ಲೂಪ್ ಎಕ್ಸಿಕ್ಯೂಟ್ ಫಸ್ಟ್ ಫಾಲೋಡ್ ಬೈ ಎಕ್ಸಿಕ್ಯೂಷನ್ ಆಫ್ ಇನ್ನರ್ ಲೂಪ್. ಫಸ್ಟ್ ಔಟರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ, ಫಸ್ಟ್ ಬರ್ತೀವಲ್ಲ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗಿ ಆಮೇಲೆ ಅದಕ್ಕೆ ಕಂಡೀಷನ್ ಟ್ರೂ ಆದರೆ ಒಳಗೆ ಬಂದು ಇನ್ನರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಅಕಸ್ಮಾತ್ ಆ ಕಂಡೀಷನ್ ಫಾಸ್ಟ್ ಇದ್ದರೆ ಅದು ಎಕ್ಸಿಕ್ಯೂಟ್ ಆಗಲ್ಲ, ಸೀದಾ ಹೊರಗೆ ಬಂದ್ಬಿಡುತ್ತೆ. ಈ ನೆಸ್ಟೆಡ್ ಲೂಪ್ ಈಸ್ ಅಪ್ಲಿಕೇಬಲ್ ಇಸ್ ಆಲ್ ಕೈಂಡ್ ಆಫ್ ಲೂಪ್. ಎಕ್ಸಾಂಪಲ್ ಫಾರ್ ಲೂಪ್, ವೈಲ್ ಲೂಪ್ ಅಂಡ್ ಡು ವೈಲ್ ಲೂಪ್. ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ ಫಾರ್ ಲೂಪಾಗಿ ಯೂಸ್ ಮಾಡ್ತೀವಿ, ಡು ವೈಲ್ ಲೂಪಾಗೂ ಯೂಸ್ ಮಾಡ್ತೀವಿ, ಸಿಂಟ್ಯಾಕ್ಸ್ ಫಾರ್ ನೆಸ್ಟೆಡ್ ಲೂಪ್ ಇನಿಷಿಯಲೈಸೇಷನ್, ಕಂಡೀಷನ್, ಅಪ್ಡೇಷನ್. ಫಸ್ಟ್ ಔಟರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ, ಕಂಡೀಷನ್ ಟ್ರೂ ಇದೆ, ಆಮೇಲೆ ಒಳಗೆ ಬಂದು ಇನ್ನರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ ಸ್ಟೇಟ್ಮೆಂಟ್. ಇದ್ರ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೆಸ್ಟೆಡ್ ಲೂಪ್ ಅಂದ್ರೆ ಏನು ಅಂತ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಹ್ಯಾಶ್ ಇನ್ಕ್ಲೂಡೆಡ್ ಪ್ರೀ ಪ್ರೋಸೆಸ್ ಸ್ಟೇಟ್ಮೆಂಟು. ಡೇಟಾ ಫೈಲು ಮೀನ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಪ್ರೋಗ್ರಾಮ್. ಏನು ಮಾಡ್ಬೇಕೀಗ, ಒಂದು ಐ ಕಾಮ ಜೆ ಅಂತ ಎರಡು ವೇರಿಯೇಬಲ್ ತಗೊಳ್ಳೋಣ. ಫಸ್ಟ್ ಫಾರ್ ಲೂಪಿಗೆ ಐ ಈಸ್ ಈಕ್ವಲ್ ಟು 1 ಇರಲಿ, ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಐ ಪ್ಲಸ್ ಪ್ಲಸ್. ಸರಿನಾ? ಈಗ ಔಟರ್ ಲೂಪ್ ಬರ್ದಿದ್ದಾತ, ಈಗ ಇನ್ನರ್ ಲೂಪ್ ಬರೀಬೇಕು. ಆ ಕಂಡೀಷನ್ ಟ್ರೂ ಇದ್ರೆ ಒಳಗೆ ಬಂದು ನನಗೆ ಇನ್ನರ್ ಲೂಪ್ ಎಕ್ಸಿಕ್ಯೂಟ್ ಮಾಡು. ಜೆ ಈಸ್ ಈಕ್ವಲ್ ಟು, ಅದು ಒಂದಿಂದ ಸ್ಟಾರ್ಟ್ ಆಗಲಿ, ಜೆ ಲೆಸ್ ದೆನ್ ಆರ್ ಈಕ್ವಲ್ ಟು ಐ ಕಾಮ ಜೆ ಪ್ಲಸ್ ಪ್ಲಸ್. ಒಳಗೆ ಬಂದು ಪ್ರಿಂಟ್ ಜೇನ ಪ್ರಿಂಟ್ ಮಾಡ್ತೀನಿ. ಇದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತಂದರೆ, ಈಗ ಐ ಈಸ್ ಈಕ್ವಲ್ ಟು 1 ಇದೆ, ಐ ಲೆಸ್ ದೆನ್ ಇಸ್ ಈಕ್ವಲ್ ಟು 5, 1 ಲೆಸ್ ದೆನ್ ಇಸ್ ಈಕ್ವಲ್ ಟು 5 ಕಂಡೀಷನ್ ಟ್ರೂ ಆಯ್ತು. ಕಂಡೀಷನ್ ಟ್ರೂ ಆದಾಗ ಒಳಗೆ ಬರುತ್ತೆ, ಒಳಗೆ ಬಂದು ಜೆ ಇಸ್ ಈಕ್ವಲ್ ಟು 1, ಜೆ ಲೆಸ್ ದೆನ್ ಇಸ್ ಈಕ್ವಲ್ ಟು ಐ 1 ಲೆಸ್ ದೆನ್ ಇಸ್ ಈಕ್ವಲ್ ಟು 1 ಕಂಡೀಷನ್ ಟ್ರೂ ಐತೆ, ಒಳಗೆ ಬರುತ್ತೆ, ಒಳಗೆ ಬಂದು 1 ಅಂತ ಫಸ್ಟ್ ಪ್ರಿಂಟ್ ಆಗಿರುತ್ತೆ. ಹಳೇದಿದೆ, ಫಸ್ಟ್ 1 ಅಂತ ಬಂದು ಪ್ರಿಂಟ್ ಆಗಿರುತ್ತೆ. ಆಮೇಲೆ ಜೆ ಇನ್ಕ್ರಿಮೆಂಟ್ ಆಗುತ್ತೆ, ಜೆ 2 ಆಗುತ್ತೆ, 2 ಲೆಸ್ ದೆನ್ ಇಸ್ ಈಕ್ವಲ್ ಟು ಐ ಕಂಡೀಷನ್ ಫಾಲ್ಸ್ ಆಗುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಐ 1 ಇದ್ದು 2 ಆಗುತ್ತೆ, 2 ಲೆಸ್ ದೆನ್ ಇಸ್ ಈಕ್ವಲ್ ಟು 5 ಕಂಡೀಷನ್ ಟ್ರೂ, ಒಳಗೆ ಬರುತ್ತೆ, ಜೆ ಇಸ್ ಈಕ್ವಲ್ ಟು 1 ಇರುತ್ತೆ, 1 ಲೆಸ್ ದೆನ್ ಇಸ್ ಈಕ್ವಲ್ ಟು 2 ಕಂಡೀಷನ್ ಟ್ರೂ, ಮತ್ತೆ ಒಳಗೆ ಬಂದು ಪ್ರಿಂಟ್ ಆಯ್ತು. ಈಗ ಮತ್ತೆ ಅದೇ ಥರ ಮತ್ತಿಲ್ಲಿನೂ ಮತ್ತೆ ಜೆ ಇನ್ಕ್ರಿಮೆಂಟ್ ಆಗುತ್ತೆ, ಜೆ ಇನ್ಕ್ರಿಮೆಂಟ್ ಆದಾಗ 1 ಇದ್ದು 2 ಆಗುತ್ತೆ, 2 ಲೆಸ್ ದೆನ್ ಇಸ್ ಈಕ್ವಲ್ ಟು ಐ ಕಂಡೀಷನ್ ಟ್ರೂ, ಮತ್ತೆ ಬಂದು ಜೆ ಪ್ರಿಂಟ್ ಆಗುತ್ತೆ. ಅದೇ ಥರ ಈ ಲೂಪು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಪ್ರೋಗ್ರಾಮ್ ಒಂದ್ಸಲ ರನ್ ಮಾಡಿ ನೋಡ್ಬಿಟ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಮ್ದು ಕೋಡ್. ಬ್ಲ್ಯಾಕ್ ಸ್ಲ್ಯಾಶ್ ಹೆಂಗೆ ಕೊಟ್ಟರೆ ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದ್ಸಲಿ ಪ್ರೋಗ್ರಾಮ್ ರನ್ ಮಾಡಿಬಿಡೋಣ. ಹಾಂ ನೋಡಿರಿ, ಇಲ್ಲಿ 1 2 3 1 2 3 4 1 2 3 4 5 ಹೆಂಗೆ ಎಕ್ಸಿಕ್ಯೂಟ್ ಆಗಿತ್ತು ಅಂದರೆ, ಇದು ಫಸ್ಟು ಬಂದು 1 ಲೆಸ್ ದೆನ್ ಇಸ್ಕೊಳ್ತು, ಒಂದ್ಸಲಿ ಪ್ರಿಂಟ್ ಆಯ್ತು 1, ಆಮೇಲೆ ಜೆ ಇನ್ಕ್ರಿಮೆಂಟ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆಗುತ್ತೆ, ಅದು ಪ್ರಿಂಟ್ ಆಗಲ್ಲ. ಮತ್ತೆ ಇಲ್ಲಿ ಮತ್ತೆ ಐ ಇನ್ಕ್ರಿಮೆಂಟ್ ಆಗುತ್ತೆ, ಐ ಇನ್ಕ್ರಿಮೆಂಟ್ ಆದ 2 ಆಗುತ್ತೆ, 2 ಮತ್ತೆ ಜೆ ವ್ಯಾಲ್ಯೂ 1 ಇರುತ್ತೆ, 1 ಲೆಸ್ ದೆನ್ ಇಸ್ ಈಕ್ವಲ್ ಟು 2 ಕಂಡೀಷನ್ ಟ್ರೂ, ಮತ್ತೆ ಜೆ ಇನ್ಕ್ರಿಮೆಂಟ್ ಆಗುತ್ತೆ, 2 ಲೆಸ್ ದೆನ್ ಇಸ್ ಈಕ್ವಲ್ ಟು ಕಂಡೀಷನ್ ಟ್ರೂ, ಆ ಥರ ಪ್ರಿಂಟ್ ಆಗಿದೆ. ದಿಸ್ ಈಸ್ ನೆಸ್ಟಿಂಗ್ ಲೂಪ್. ಬಾಯ್.